ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗಳ ಮಾನ್ಕಟ್ಟಿ ದೇವಸ್ಥಾನಕ್ಕೆ ಹೋಪ ಅನ್ಕೊಂಡು ಹೊರಟಿದೆ. ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾರ್ಮಲ್ ಕುರ್ತಿ ಒಂದು ಹಾಕೊಂಡಿದೆ. ನಾನು ಡ್ರೆಸ್ಸಸ್ ಹಾಕಿದಾಗಲಿಗೆಲ್ಲ ನೀವು ಕೇಳ್ತಾ ಇರ್ತೀರಿ ಎಲ್ಲಿ ಪರ್ಚೇಸ್ ಮಾಡೋದು ಅನ್ಕೊಂಡ. ನಾನು ಇದನ್ನು ಟ್ರೆಂಡ್ಸ್ ಅಂತ ತಗೊಂಡದ. ಇದಕ್ಕೆ 800 ರೂಪೀಸ್ ಕೊಟ್ಟಿದೆ. ನಿಮಗೂ ಇಷ್ಟ ಆದರೆ ನಿಮಗೆ ಎಲ್ಲಿ ಹತ್ತಿರ ಇದ್ದು ಟ್ರೆಂಡ್ಸ್ ಅಲ್ಲಿ ಹೋಗಿ ನೀವು ಬೈ ಮಾಡಿ. కానీ ನಾನು ಹೆಂಗಿತ್ತು ಔಟ್ಲುಕ್ ಅಂತ ಗಾಡಿಯಾಗ ಬಂದರೆ ಇದೇ ರಗಳೆ ಕೂದಲು ಪೂರ್ತಿ ಹಾಳಾಯಿತು. ನಿಮಗೂ ಯಾವತ್ತಾರು ಇದೇ ಥರ ಫೀಲ್ ಆಯಿತಾ? ಫೀಲ್ ಆದರೆ ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿ. ಈಗ ನಾನು ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಹೊರಗಿಂದ ಈ ಥರ ಇತ್ತು. ದೇವರಿಗೆ ತುಂಬ ಇಷ್ಟ ಸೇವಂತಿಗೆ ಹೂವು ಅಂದರೆ. ನಾನು ದೇವಸ್ಥಾನಕ್ಕೆ ಹೊರೆ ಸೇವಂತಿಗೆ ಹೂವನ್ನು ಮಿಸ್ ಮಾಡೋದೇ ಇಲ್ಲ. ಸೇವಂತಿಗೆ ಹೂ ಜೊತೆಗೆ ದೇವರಿಗೆ ಒಂದು ಅರ್ಚನೆ ಕೊಟ್ಟು ಬತ್ತೆ. ಯಾವತ್ತೂ ನಾನು ಹೋದಲ್ಲಿ ಇದೆರಡನ್ನು ಮಿಸ್ ಮಾಡೋದೇ ಇಲ್ಲ. ದೇವ್ರ ದರ್ಶನ ಎಲ್ಲ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲೇ 1-2 ನಿಮಿಷ ಕೂತ್ಕೊಂಡು ದೇವ್ರನ್ನ ಕಾಣ್ತೆ ಆಯ್ಕೊಂಡೆ. ಅವತ್ತಿನ ದಿನ ನಂಗೆ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕಾಗಿಲ್ಲ. ಎಂತಕ್ಕಂದ್ರೆ ನನಗೆ ಭದ್ರಮಾಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕಿದ್ದಿತ್ತು. ಆಲ್ರೆಡಿ ಟೈಮ್ 2 ಗಂಟೆ ಆಯಿದ್ದಿತ್ತು. ಅಲ್ಲೂ ದೇವಸ್ಥಾನ ಕ್ಲೋಸ್ ಆಪು ಟೈಮ್ ಇದ್ದಿತ್ತು. ಅದಕ್ಕೆ ನಾನು ಬೇಗ ಹೊರಡ್ಕಿದ್ದಿತ್ತು. ದೇವಸ್ಥಾನದ ಹತ್ರ ಪಕ್ಕನೇ ಒಂದು ಶುಗರ್ ಕೇನ್ ಜ್ಯೂಸ್ ಅಂಗಡಿ ಇತ್ತು. ಅಲ್ಲೊಂದು ಲೈಮ್ ಸೋಡಾ ಕುಡ್ಕೊಂಡು ಬೇಗ ನಾನು ದೇವಸ್ಥಾನಕ್ಕೆ ಹೊರಡ್ಕಿದ್ದಿತ್ತು. ಬೇಗ ಹೊರಟೆ ನಾನು. ಈಗ ನಾನು ಭದ್ರಮಾಕಾಳಿ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ದೇವರಿಗೆ ಡೆಕೋರೇಷನ್ ಮಾಡ್ತಾ ಇದ್ರು. ಎಂತಕ್ಕಂದ್ರೆ ಪ್ರೋಗ್ರಾಮ್ಸ್ ನಡೀತಾ ಇತ್ತು. ಹಬ್ಬ ಗೆಂಡ ಪಾಣಾರಾಟ ಎಲ್ಲದೂ ನಡೀತಾ ಇತ್ತು. ಇದು ನನ್ನ ಪಪ್ಪ ನಂಬಿದ ದೇವರು. ಅವ್ರ ಲೈಫಲ್ಲೇ ಏನೇ ಕಷ್ಟ ಬರಲಿ ಸುಖ ಬರಲಿ ಒಳ್ಳೆಯದೇ ಆಗಲಿ ಅವ್ರ ಬಾಯಲ್ಲಿ ಬಪ್ಪುದು ಒಂದೇ ವರ್ಡ್ ತಾಯಿ ಭದ್ರಮಾಕಾಳಿ ಕಾಪಾಡಮ್ಮ ಅನ್ಕಂಡು. ಅಂದರೆ ಅವ್ರದ್ದು ಲಾಸ್ಟ್ ಮೂಮೆಂಟಾಗೆ ಹುಷಾರಿಲ್ಲದೆ ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇತ್ತು. ಆ ಟೈಮಾಗೂ ಅವ್ರ ಬಾಯಲ್ಲಿ ಬಂದದ್ದು ಒಂದೇ ಹೆಸರಂದರೆ ಭದ್ರಮಾಕಾಳಿ ನನ್ನನ್ನು ಕಾಪಾಡಮ್ಮ ಅನ್ಕಂಡೆ. ಅದನ್ನು ಆ ವರ್ಡ್ ಈಗ ಕೇಂದ್ರೆ ತುಂಬ ಬೇಜಾರಾಯ್ತು. ಈಗ ನಾನು ಊಟ ಮಾಡುವ ಅನ್ಕೊಂಡು ಸಹನಾ ಆರ್ಚಿಡಿಗೆ ಬಂದಿದೆ. ಬಟ್ ಅವತ್ತು ದೇವಸ್ಥಾನ ಎಲ್ಲ ಮುಗಿಸಿ ಬಪ್ಪತ್ತಿಗೆ 3-4 ಗಂಟೆ ಆಯಿತು. ನನಗೆ ಸೀ ಫುಡ್ ಅಂದ್ರೆ ತುಂಬ ಇಷ್ಟ. ಚಿಕನ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಬೆಂಗಳೂರಾಗ ಚಿಕನ್ ತಿಂದು ಬೇಜಾರು ಬಂದು ಹೋಯ್ತು. ಅದಕ್ಕೆ ನಾನು ಪ್ರಾನ್ಸ್ ತವಾ ಒಂದು ತಗೊಂಡೆ. ಈ ಸಲ ಊರಿಗೆ ಬಂದಲ್ಲಿ ಚಿಕನ್ ತಿಂದದ್ದೇ ಇಲ್ಲ ಅನ್ಸುತ್ತೆ. ನಾನು ಬರೀ ಸೀ ಫುಡ್ಡೇ ತಿಂದದ್ದು. ಎಲ್ಲ ಮುಗಿಸಿ ಈಗ ಮನೆಗೆ ಬಂದೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್. Love you all.